ಸ್ನೇಹಿತರೆ ನಮಸ್ಕಾರ. ನಾಳೆ ಅಕ್ಟೋಬರ್ 22 ಬುಧವಾರ. ನಾಳೆಯಿಂದ 42 ವರ್ಷ ಈ 8 ರಾಶಿಯವರಿಗೆ ಹಣದ ಸುರಿಮಳೆಯ ಸುರಿಯಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಿ ದುಡ್ಡು. ಕುಬೇರ ದೇವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಅಕ್ಟೋಬರ್ 22 ಬುಧವಾರದ ಜೊತೆಗೆ ಮುಂದಿನ 42 ವರ್ಷ ಈ 8 ರಾಶಿಯವರಿಗೆ ಹಣದ ಸುರಿಮಳೆಯೇ ಸುರಿಯಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಿ ದುಡ್ಡು ಅಂತ ಹೇಳಲಾಗ್ತಿದೆ. ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳಬಹುದು. ಈ ಸಮಯದಲ್ಲಿ ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಇರೋದ್ರಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲೇ ವಿಶೇಷವಾದ ಯೋಗದಿಂದ ನೀವು ಜೀವನವನ್ನ ನಡೆಸ್ತೀರಾ. ಪ್ರೀತಿ ಮತ್ತೆ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರಲಿದ್ದು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ಹಳೆಯ ಹಣಕಾಸು ಬಂಡವಾಳ ಹೂಡಿಕೆಯಿಂದ ಲಾಭ ಸಿಗುತ್ತೆ. ವ್ಯವಸ್ಥಿತ ಹಣಕಾಸಿನಿಂದ ಲಾಭ ಇದೆ. ಹೊಸ ಉದ್ಯಮದಲ್ಲಿ ಯಶಸ್ಸು ಸಿಗಲಿದ್ದು ಕಲೆ, ಫ್ಯಾಷನ್ ಅಥವಾ ಸಂಗೀತ ಕ್ಷೇತ್ರದವರಿಗೆ ಈ ಸಮಯದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ. ಪ್ರಭಾವಶಾಲಿ ಸಮಾಲೋಚನೆಗಳಿಂದಾಗಿ ಯಶಸ್ಸು ಸಿಗುತ್ತೆ. ಸಂವಹನ ಶಕ್ತಿ ಮತ್ತು ತಂತ್ರಜ್ಞಾನ ಬಲದಿಂದ ಹೊಸ ದಾರಿಗಳು ತೆರೆದುಕೊಳ್ಳುತ್ತೆ. ಈ ರಾಶಿಯವರಿಗೆ ಕುಟುಂಬದವರ ಜೊತೆಗಿರುವ ಸಂಬಂಧ ಗಟ್ಟಿಯಾಗುತ್ತೆ. ಗೃಹಾಲಂಕಾರ ಮತ್ತೆ ಆಸ್ತಿ ಖರೀದಿಯಿಂದ ಲಾಭ ಇದೆ. ಶ್ರೀಮಂತಿಕೆ ಹಾಗೂ ನೆಮ್ಮದಿ ಎರಡರ ಸಂಯೋಜನೆಯ ಸಮಯ ಇದಾಗಿತ್ತು. ಸಂಪತ್ತು ಮತ್ತೆ ಆದಾಯದ ಹೊಸ ಮಾರ್ಗಗಳು ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಗುರುತಿನ ಸಹಿತ ಉತ್ತೇಜನ ಸಿಗುತ್ತೆ. ಸಾಲ ತೀರಿಸಲಿಕ್ಕೆ ಉತ್ತಮ ಸಮಯವಾಗಿದೆ. ಇನ್ನು ಈ ರಾಶಿಯವರಿಗೆ ಸಕಲ ಪ್ರಯತ್ನಗಳಿಂದ ಯಶಸ್ಸಿನ ದಾರಿ ಸಿಗುತ್ತೆ. ವಿದೇಶ ಪ್ರಯಾಣ ಹಾಗೂ ಹೊಸ ಉದ್ಯೋಗಕ್ಕೆ ಅವಕಾಶ ಸಿಗಲಿದ್ದು ನ್ಯಾಯಾಂಗ ಸಂಬಂಧಿತ ಕಾರ್ಯಗಳಲ್ಲಿ ಗೆಲುವು ಸಿಗುವ ಸಾಧ್ಯತೆ ಇದೆ. ವೃತ್ತಿಪರ ಜೀವನದಲ್ಲಿ ಹಿರಿತನದ ಬಡ್ತಿ ಸಿಗುತ್ತೆ. ವೇತನ ವೃದ್ಧಿಯಾಗುತ್ತೆ. ಜವಾಬ್ದಾರಿಗಳ ಅವಕಾಶ, ಸಾಮಾಜಿಕ ವಲಯದಲ್ಲಿ ಹೆಸರು ಮತ್ತೆ ಪ್ರಭಾವ ಎರಡೂ ಕೂಡ ಹೆಚ್ಚಿಗೆ ಆಗುತ್ತೆ. ಈ ಸಂದರ್ಭದಲ್ಲಿ ಇನ್ನೂ ಕೂಡ ನಿಮ್ಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುಬಲ ಚೆನ್ನಾಗಿರೋದ್ರಿಂದ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ನೀವು ತೊಡಗಿಕೊಳ್ಬಹುದು. ಈ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂತಹ ರೀತಿಯಲ್ಲಿ ನಿಮ್ಗೆ ಉತ್ತಮ ವಧುವರರು ಸಿಗ್ತಾರೆ. ಮದುವೆಯಾಗಿ ಸಾಕಷ್ಟು ವರ್ಷಗಳೇ ಕಳೆದಿದೆ, ಆದ್ರೆ ಮಕ್ಕಳ ಯೋಗ ಇಲ್ಲ ಅಂತಕ್ಕಂಥವರಿಗೆ ಇದೀಗ ಮಕ್ಕಳ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಿರುದ್ಯೋಗಿಗಳಿಗೆ ಸಾಧಾರಣ ಉದ್ಯೋಗ ಸಿಗುತ್ತೆ. ವರ್ಚಸ್ಸಿನ ಪ್ರಭಾವದಿಂದಾಗಿ ವಿನೂತನ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಭಾವನೆಗಳ ಮೇಲೆ ಸಾಧ್ಯವಾದಷ್ಟು ಹಿಡಿತವನ್ನ ಸಾಧಿಸಿ ಮನಸ್ಸು ಬೇಡದ ದಿಕ್ಕಿನಲ್ಲಿ ಹರಿಯೋದನ್ನ ನಿಲ್ಲಿಸಿ. ಇನ್ನು ಸಾಧ್ಯವಾದಷ್ಟು ನಿಮ್ಗೆ ಈ ಸಂದರ್ಭ ಸಮ್ಮಿಶ್ರ ಫಲವನ್ನ ತಂದ್ಕೊಡುತ್ತೆ. ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಕೂಡ ಹೆಚ್ಚಾಗಬಹುದು. ಹೊಸ ಬದುಕನ್ನ ಆರಂಭಿಸಲಿಕ್ಕೆ ಅವಕಾಶದ ಬಾಗಿಲು ತೆರೆದುಕೊಳ್ಳುತ್ತೆ. ಕೆಲಸದಲ್ಲಿ ತುಂಬಾ ಮಟ್ಟಿನ ಉತ್ಸಾಹ ಇರುತ್ತೆ. ಸರ್ಕಾರಿ ಕೆಲಸಗಳು ನಡೆಯೋ ಸ್ವಲ್ಪ ವಿಳಂಬ ಆಗತ್ತೆ. ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.